ಪ್ರತಿ ಕಾಯಿಲೆಗೂ ಔಷಧಿನೇ ಬೇಕಾಗಿಲ್ಲ, ಔಷಧ ರಹಿತವಾಗಿಯೂ ಕೂಡ ಚಿಕಿತ್ಸೆ ನೀಡಬಹುದು. ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರು ನಗರದ ಐಜಿ ರಸ್ತೆ ನಾರಾಯಣ್ ಶೆಟ್ಟಿ ಕಾಂಪೌಂಡ್ನಲ್ಲಿ ಮೈ ಟ್ರೇಸಸ್ ದಿ ವರ್ಲ್ಡ್ ಆಫ್ ಹೀಲಿಂಗ್ ಆ್ಯಂಡ್ ರೀಟ್ರೀಟ್ ಸೆಂಟರ್ ಪ್ರಾರಂಭವಾಗಿದ್ದು, ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಈ ಚಿಕಿತ್ಸೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ಸೌಂಡ್ ಹೀಲಿಂಗ್, ಟಿಬೆಟಿಯನ್ ಹೀಲಿಂಗ್, ಹೀಗೆ ನಾನಾ ಹೀಲಿಂಗ್ ಥೆರಪಿ ಯೂಸ್ ಮಾಡಿಕೊಂಡು ಚಿಕಿತ್ಸೆ ನೀಡಲಾಗುತ್ತಿದ್ದು, ಖಂಡಿತವಾಗಿಯೂ ಕೂಡ ಈ ಚಿಕಿತ್ಸೆಯಿಂದ ಗುಣಮುಖರಾಗುತ್ತೀರಾ. ಕಾಫಿನಾಡಿನ ಜನತೆ ಒಮ್ಮೆ ಭೇಟಿ ನೀಡಿ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕ್ಕಮಗಳೂರು ನಗರದ ಏನು ಐಜಿ ರಸ್ತೆ ಎಡಭಾಗದಲ್ಲಿರ್ತಕ್ಕಂಥ ನಾರಾಯಣ್ ಶೆಟ್ಟಿ ಕಾಂಪೌಂಡ್ನಲ್ಲಿ ನೇಚರ್ ಹೀಲಿಂಗ್ ರಿಟ್ರೀಟ್ ಸೆಂಟರ್ನ ಇವತ್ತು ಪ್ರಾರಂಭೋತ್ಸವವನ್ನು ಮಾಡಿದ್ದು, ಇದರ ನೇತೃತ್ವವನ್ನು ಡಾಕ್ಟರ್ ವೀಣಾ ಸ್ವಪ್ನೇಶ್ವರ್ ವಹಿಸ್ಕೊಂಡಿದ್ದಾರೆ ಮತ್ತು ಅವರ ತಂಡದವರು ವಹಿಸ್ಕೊಂಡಿದ್ದಾರೆ. ನನಗೆ ಸ್ವತಃ ಅನುಭವ ಆಗಿದ್ದು, ಇಲ್ಲಿ ಏನು ನಡೆಯುತ್ತೆ ಅಂತ ಫಸ್ಟ್ ಗೊತ್ತಿರಲಿಲ್ಲ. ನನಗೆ ಬಂದಾಗ ಇಲ್ಲಿ ನೇಚರ್ ರೀಟ್ರೇಟ್ ಅಂದರೆ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಅನುಭವದ ತಗೊಂಡು ಹೇಳಿ ಅಂದರು. ಖಂಡಿತ ಅನುಭವ ಆಯಿತು. ಮೇಲ್ಗಡೆ ಕೂತಾಗ ಸೌಂಡ್ಸಲ್ಲಿ ಹೀಲಿಂಗ್ನ ಮಾಡ್ತಾರೆ, ನೇಚರ್ ಹೀಲಿಂಗ್ನ ಸೌಂಡ್ ಸಿಸ್ಟಮ್ನಲ್ಲಿ. ಇದೆಲ್ಲ ಬಹುಶಃ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ, ಪುರಾತನ ಇತಿಹಾಸ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಇವೆಲ್ಲ ನೋಡಿದ್ದೇವೆ. ಹಿಂದೆ ದೇವಾನುದೇವತೆಗಳ ಕಾಲ ಅಂತೀವಿ, ಅಥವಾ ಸನ್ಯಾಸಿಗಳು, ಭಾಳ ಹಿರಿಯರು ನಮ್ಮ ದೇಶದಲ್ಲಿ ನೈಸರ್ಗಿಕವಾಗಿ ಬಂದಿರತಕ್ಕಂಥ ಆಯುರ್ವೇದಿಕ್ಕನ್ನು ಬಳಸಿ ಅವರ ದೇಹವನ್ನು ಗುಣಮಟ್ಟದಲ್ಲಿ ಇಟ್ಕೊಳ್ತಿದ್ದು ನಾವೆಲ್ಲ ಕೇಳಿದ್ದೀವಿ. ಅದೇ ರೀತಿ ಇದೊಂದು ನೈಸರ್ಗಿಕ ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಡಾಕ್ಟರ್ ವೀಣಾ ಅವರು ಹಲವಾರು ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿದ್ದಾರೆ. ಅವರು ಇವತ್ತು ಅವ್ರದ್ದೇ ಜಾಗದಲ್ಲಿ ಮೇಲ್ಗಡೆ ನೇಚರ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಅದರಲ್ಲೂ ಸೌಂಡ್ಸ್ ಮುಖಾಂತರ 15 ನಿಮಿಷ ನಾವು ಧ್ಯಾನವನ್ನು ಎಲ್ಲವನ್ನೂ ಮರೆತು ಧ್ಯಾನ ಮಾಡುವ ಸಂದರ್ಭದಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಬರೋದು ಖಂಡಿತ ನನ್ನ ಅನುಭವದಲ್ಲೇ ಬಂದಿದೆ. ಆಮೇಲೆ ಜೊತೆಗೆ ನನಗೆ ಇಲ್ಲಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಂದು 90/130 ಇತ್ತು BP. ಆ ನೇಚರ್ ಹೀಲಿಂಗ್ ಸೆಂಟ್ರಲ್ಲಿ 10 ನಿಮಿಷ ಕೂತು ಕೆಳಗಿಳಿದು ಬಂದು ಚೆಕ್ ಮಾಡಿದ ತಕ್ಷಣ 90/125 ಆಯಿತು. ಇದು ಒಂದು ದಿನ ಸುಮ್ಮನೆ 10 ನಿಮಿಷದ ಒಂದು ಪ್ರಕ್ರಿಯೆ. ಬಹುಶಃ ಇದನ್ನು ನಿತ್ಯ ಬಂದು ಜೀವನದ ಜಂಜಾಟದೊಳಗಡೆ ನಮ್ಮ ನಗರದ ಎಲ್ಲ ನಾಗರಿಕರು ಬಂದು ಇದರ ಸದುಪಯೋಗ ಪಡಿಸ್ಕೊಂಡ್ರೆ ಬಹುಶಃ ಹೋಮಿಯೋಪತಿ ಈ ರೀತಿಯ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಲ್ಲಿ ಇದೊಂದು ಹೀಲಿಂಗ್ ಸೆಂಟರು ಚೆನ್ನಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದರಿಂದ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಎಲ್ಲ ಜನರಿಗೆ ಇದರ ಸದುಪಯೋಗ ಆಗಲಿ, ಅದರ ಸದುಪಯೋಗವನ್ನು ಪಡ್ಕೊಂಡು ಅವರ ಆರೋಗ್ಯವನ್ನು ಗುಣಮಟ್ಟದಿಂದ ಕಾಪಾಡಿಕೊಳ್ಳಿ ಅಂತೇಳಿ ಚಿಕ್ಕಮಗಳೂರು ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಡಾಕ್ಟರ್ ವೀಣಾ ಸ್ವಪ್ನೇಶ್ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ, ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವೇ ನಿಜವಾದ ಸಂಪತ್ತು.
ಉತ್ತಮ ಆರೋಗ್ಯವಿದ್ದರೆ ಮಾತ್ರ ಜೀವನದಲ್ಲಿ ಯಶಸ್ಸು, ಸುಖ ಮತ್ತು ಸಾಧನೆ ಸಾಧ್ಯ. ಎಲ್ಲ ಕಾಯಿಲೆಗಳಿಗೂ ಔಷಧಿಗಳೇ ಮುಖ್ಯ ಅಲ್ಲ. ಔಷಧ ರಹಿತವಾಗಿಯೂ ಕೂಡ ಕೆಲವೊಂದು ಕಾಯಿಲೆಯನ್ನ ಗುಣಪಡಿಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ನಾವು ಈ ಹೀಲಿಂಗ್ ಸೆಂಟರ್ ಅನ್ನ ಪ್ರಾರಂಭ ಮಾಡಿದ್ದು ಚಿಕ್ಕಮಗಳೂರಿನ ಜನರು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ನಮಸ್ಕಾರ. ಹೀಲಿಂಗ್ ಅಂದರೆ ಫೀಲಿಂಗ್ ಹೋಲ್ ಆ್ಯಂಡ್ ಕಂಪ್ಲೀಟ್ ಅಂತ. ನಾವು ಯಾವಾಗ ಸಂಪೂರ್ಣವಾಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಈಗ ಎಷ್ಟೇ ಇದ್ದರೂ ನಮಗೆ ತೃಪ್ತಿ ಅನ್ನೋದಿರೋದಿಲ್ಲ. ಹಾಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಏನೇ ಇದ್ದರೂ ಎಲ್ಲ ಪ್ರಯೋಜನ ಇಲ್ದಲೇ ಇರೋ ರೀತಿನಲ್ಲಿ ಆಗೋಗುತ್ತೆ. ನಾವು ಪ್ರಯೋಜನ ಪಡ್ಕೋಬೇಕು. ನಮಗಿರೋ ಸೌಲಭ್ಯಗಳನ್ನ, ನಮಗಿರೋ ಸಂಪತ್ತನ್ನು ನಾವು ಅನುಭವಿಸ್ಬೇಕು ಅಂದರೆ ನಮ್ಮ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದೇ ಆರೋಗ್ಯನ ನಾವು ಬೇರೆ ಮಾತ್ರೆಗಳು ಅಥವಾ ಬೇರೆ ರೀತಿಯಲ್ಲಿ ಹೋಗೋದಕ್ಕಿಂತ ಸ್ವಾಭಾವಿಕವಾಗಿ ಅಂದರೆ ನಮ್ಮ ಪುರಾತನ ಶೈಲಿಯಲ್ಲಿ ಏನು ಹೀಲಿಂಗ್ ಮೊಡಾಲಿಟೀಸ್ ಇತ್ತು ಅದನ್ನು ನಾನು 24 ಮೊಡಾಲಿಟೀಸ್ನ ನಾನು ಮಾಸ್ಟರ್ ಮಾಡಿದ್ದೀನಿ. ಅದರ ಮುಖಾಂತರ ನಾನು ಎಲ್ಲರಿಗೂ ಹೀಲಿಂಗ್ಸ್ನ ಮಾಡ್ಕೊಡ್ತೀನಿ. ಅದರಲ್ಲಿ ಮೇಯ್ನ್ ಅಂದರೆ ಹಿಪ್ನೋಥೆರಪಿ, ಗ್ರಾಫೋಥೆರಪಿ, ಇಲ್ಲಿ ಸೈಂಟಿಫಿಕ್ ವೇನಲ್ಲಿ ಕೂಡ ನಾವು ಹೋಗ್ತೀವಿ ಮತ್ತು ಪುರಾತನ ಶೈಲಿಯಲ್ಲಿ ಕೂಡ ಹೋಗ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ಸೌಂಡ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಪ್ರತಿಯೊಂದು ಇರುತ್ತೆ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಕ್ರಿಸ್ಟಲ್ ಬಳಸಬೇಕೋ ಅದರ ಗೈಡೆನ್ಸ್ ಕೂಡ ನಾವು ಕೊಡ್ತೀವಿ. ಹಾಗೆ ಇಲ್ಲಿ ಉಳಿಯೋದಕ್ಕೆ ಕೂಡ ನಾವು ಸೌಕರ್ಯವನ್ನು ಕೊಡ್ತೀವಿ. ಹೀಲಿಂಗ್ಸ್ ತೊಗೋಬೇಕಾದ್ರೆ ಏನಾಗುತ್ತೆ, ಅವರ ಜೀವನ ಶೈಲಿಯನ್ನು ಬದಲಾವಣೆ ಕೊಡಬೇಕು ಅಂದರೆ ಅವರು ಮಾನಿಟರ್ ಮಾಡಬೇಕಾಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವರ ದಿನಚರಿ ಏನು, ಅವರಲ್ಲಿ ಏನೇನು ಮಾರ್ಪಾಡು ನಾವು ಕೊಡಬೇಕು, ಯಾವ ಮಾರ್ಪಾಡು ಕೊಟ್ಟರೆ ಅವರಿಗೆ ಯಾವ ತೊಂದರೆಗೆ ಸರಿಯಾಗುತ್ತೆ, ಯಾವ ಬ್ಲಾಕೇಜ್ನ ಸರಿ ಮಾಡ್ಬೋದು ಅನ್ನೋದನ್ನು ನಾವು ಸರಿ ಮಾಡಿ ಕೊಡ್ತೀವಿ. ಅಷ್ಟೇ ಅಲ್ಲ, ಇಲ್ಲಿ ದೈಹಿಕವಾದ ಆರೋಗ್ಯ ಆಗಿರ್ಬೋದು, ಮಾನಸಿಕವಾದ ಆರೋಗ್ಯ ಆಗಿರ್ಬೋದು, ಅಥವಾ ಎಮೋಷನಲ್ ಡಿಫ್ರೆನ್ಸಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ನಾವು ಇಲ್ಲಿ ಹೀಲ್ ಮಾಡಿ ಕೊಡ್ತೀವಿ. ಇದೆಲ್ಲದನ್ನು ನಾವು ಸಾಧ್ಯ ಆದಷ್ಟು ನ್ಯಾಚುರಲ್ಲಾಗೇ ಮಾಡಿಕೊಡೋ ಅಂಥದ್ದು. ಕೆಲವೊಂದಕ್ಕೆ ಮಾತ್ರ ಆಯುರ್ವೇದಿಕ್ ನಮಗೆ ಎಲ್ಲಿ ನೆಸಸರಿ ಇದೆ ಅದನ್ನು ಬಳಕೆ ಮಾಡ್ತೀವಿ. ಅದನ್ನು ಡಾಕ್ಟರರ ಸಲಹೆ ಮೇರೆಗೆ ನಾವಾಗೆ ಬೇರೆ ರೀತಿಯಾಗಿ ಇದನ್ನು ತಗೊಳ್ಳೋದಿಲ್ಲ. ಜೊತೆಯಲ್ಲಿ ಈ ಸೌಲಭ್ಯವನ್ನು ಎಲ್ಲರೂ ಬಳಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ರಿಸಲ್ಟ್ಸ್ ನಿಮಗೆ ಬೇಕು ಅಂದರೆ ನಾವು ಅವ್ರದ್ದು ಫಸ್ಟು ಏನು ಚೆಕಪ್ ಇರುತ್ತೆ ಅದ್ರದ್ದೆಲ್ಲ ರೀಡಿಂಗ್ಸ್ ಇರುತ್ತೆ. ಕೊನೆಯಲ್ಲಿ ಅವರಿಗೆ ಗೊತ್ತಾಗುತ್ತೆ. ಈಗ 10 ನಿಮಿಷದಲ್ಲೇ ನಮ್ಮ MLA ಸಾಹೇಬ್ರಿಗೆ ಗೊತ್ತಾಗಿದೆ. ಅದೇ ರೀತಿ ಒಂದು ದಿನ ಇದ್ದರೆ ಅದು ಇನ್ನೆಷ್ಟು ಗೊತ್ತಾಗುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೋದು. ಸೊ ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು. ಹಾಗೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ವೀಟ್ ಹೇಗಿದೆ ಅನ್ನೋದನ್ನು ಹಾಗಿದೆ ಹೀಗಿದೆ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅದನ್ನು ತಿಂದು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಹೀಲಿಂಗ್ಸ್ ಅನ್ನೋದು ಕೂಡ ಹಾಗೇ. ಅದನ್ನು ಅನುಭವಿಸಿದ ನಂತರ ಅವರಿಗೆ ಸ್ವಂತದ ಒಳಗಿನಿಂದ ಆಗೋ ಅನುಭವನ ಅದ್ರ ರಿಸಲ್ಟ್ಸೇ ಹೇಳುತ್ತೆ. ಮೈ ಟ್ರೇಸಸ್ ಅಂತ ಹೇಳಿ ಈ ದಿನ ಹೀಲಿಂಗ್ ಸೆಂಟರ್ ಓಪನ್ ಆಗಿರ್ತಕ್ಕಂಥದ್ದು ವಿತ್ ರಿಟ್ರೀಟ್ ಸೆಂಟರ್. ಇದರ ಮೈನ್ ಉದ್ದೇಶ ಏನು ಅಂತಂದರೆ, ನಾವು ಮೆಡಿಸಿನ್ಸ್ ಇಲ್ದಲ್ಲೇನ ಬಾಡಿನ ಹೀಲ್ ಮಾಡಲಿಕ್ಕೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇದನ್ನು ಆಚೆ ತಂದಿರೋಂಥದ್ದು. ಪ್ರತಿಯೊಂದು ಕಾಯಿಲೆಗೂ ಔಷಧಿನೇ ಚಿಕಿತ್ಸೆ ಆಗಿರೋದಿಲ್ಲ. ಔಷಧಿ ರಹಿತವಾದ ಜೀವನವನ್ನು ನಡೆಸಲಿಕ್ಕೆ ಅಂತ ನಾವು ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಂದು ರಿಟ್ರೀಟ್ ಸೆಂಟರ್ನ ಓಪನ್ ಮಾಡಿರೋದು. ಈ ರಿಟ್ರೀಟ್ ಸೆಂಟರ್ನಲ್ಲಿ ನಾವು ಸೌಂಡ್ ಹೀಲಿಂಗ್, ಹಿಪ್ನೋಥೆರಪಿ, ಆಮೇಲೆ ಟಿಬೆಟಿಯನ್ ಹೀಲಿಂಗ್, ಈ ಥರದ್ದು ಸುಮಾರು ಹೀಲಿಂಗ್ ಥೆರಪೀಸ್ನ ನಾವು ಯೂಸ್ ಮಾಡ್ತೀವಿ. ಇದರ ಜೊತೆಗೆ ನಾವು ಭಾರತದ ಚಿಕಿತ್ಸಾ ಪದ್ಧತಿಯಾದ ಆಯುರ್ವೇದ ಮತ್ತು ನ್ಯಾಚುರೋಪತಿಯನ್ನು ಕೂಡ ಈ ಒಂದು ಚಿಕಿತ್ಸಾ ಪದ್ಧತಿಯೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಎಷ್ಟು ಕಡಿಮೆ ಔಷಧಿ ಇಟ್ಕೊಂಡು ನಾವು ಕಾಯಿಲೆಗಳನ್ನು ಗುಣ ಮಾಡ್ಕೋಬೋದು ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡೋಕ್ಕೆ ಹೊರಟಿದ್ವಿ. ಸೊ ಬಹಳಷ್ಟು ಜನಕ್ಕೆ ಇದ್ರ ಉಪಯೋಗ ಸಿಗುತ್ತೆ. ನೀವು ಖಂಡಿತವಾಗ್ಲೂ ಬಂದು ಇಲ್ಲಿ 3 ದಿನ, 5 ದಿನ, 7 ದಿನ ಇದ್ದು ಈ ಒಂದು ಹೀಲಿಂಗ್ ಸೆಂಟರ್ನ ಪವರ್ನ ನೀವು ಖಂಡಿತ ಪಡ್ಕೋಬೋದು. 7 ದಿನಕ್ಕಂತೂ ನಿಮಗೆ ಖಂಡಿತವಾಗ್ಲೂ ಪೂರ್ಣವಾಗಿ ಅದರ ಒಂದು ಉಪಯೋಗ ಅಂತೂ ಕಣ್ಣಿಗೆ ಕಾಣೋಂಗೆ, ಮತ್ತು ನಿಮ್ಮ ಬ್ಲಡ್ ಟೆಸ್ಟು ಪ್ರತಿಯೊಂದರಲ್ಲೂ ರಿಸಲ್ಟ್ಸಲ್ಲಿ ಕಾಣುತ್ತೆ. ಸೊ ಇದನ್ನು ನೀವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೋದು. ಮತ್ತು ನಮ್ಮ ಹೀಲಿಂಗ್ ಸೆಂಟರ್ಸ್ನ ಡಾಕ್ಟರ್ ರಜತ್, ಸಂಕೀರ್ತನ, ನಗರಸಭೆ ಸದಸ್ಯರಾದ ಜಾವೀದ್, ಕಾಂಗ್ರೆಸ್ ಮುಖಂಡರಾದ ಚಂದ್ರವ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.